ಸಮಸ್ಯೆ ಆಗ್ತಾ ಇದೆ ಸರ್. ಜನ ಅವ್ರಿಗೆ ನೋಡಿ ಎಲ್ಲ ತೊಂದರೆ ಆಗ್ತಾ ಇದ್ದಾರೆ. ಮತ್ತೆ ಹೌದು, ಮೊದಲು ಕಮ್ಮಿ ಇತ್ತು ಸರ್, 3 ರೂಪಾಯಿ ಜಾಸ್ತಿ ಆಗಿದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹೌದು, ಈಗ 30 ರೂಪಾಯಿ ಜಾಸ್ತಿ ಆಗಿದೆ ನೋಡಿ. ಹೌದು, ಫುಲ್ ಟ್ಯಾಂಕ್ ಮಾಡಿದ್ದೀನಿ, 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಮತ್ತೆ ಎಲ್ಲ ಹೊರೆ ಆಗುತ್ತೆ, ಯಾವುದು ಹೊರೆ ಆಗಲ್ಲ, ಎಲ್ಲ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಯಾವ್ದು ಆಗ್ತಾ ಇದೆ. ರೀಸೆಂಟ್ ಡೇಸಲ್ಲಿ ಯಾವ ಜಾಸ್ತಿ ಆಗಿದೆ ಸರ್ ಅಂತ ಹೇಳಿದ್ರೆ, ಹಿಂದೆ ಡೀಸೆಲ್ ಗ್ಯಾಸ್ಗಳೆಲ್ಲ ಮಾಡಿದ್ರು, ಈಗ ಪುನಃ ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ 3 ರೂಪಾಯಿ ಮಾಡಿದ್ದಾರೆ. ಇದು ಹೆಂಗೆ ಸಮಸ್ಯೆ ಆಗುತ್ತೆ ಡೈಲಿ ಓಡಾಡೋರು ಪಾಪ? ಸರ್, ದಿವಸ ನಾವು 100-120 ಕಿಲೋಮೀಟರ್ ಓಡಾಡ್ತೀವಿ, ದಿವಸ ನಮ್ಗೆ 500 ರೂಪಾಯಿ ಪೆಟ್ರೋಲ್ ಬೇಕು. ಇವಾಗ ಅದೇ, ಇವಾಗ 3 ರೂಪಾಯಿ ಜಾಸ್ತಿ ಆದರೆ ಇನ್ನೊಂದು 200-300 ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಬೇಕು. ಇವ್ರು ಊರು ತುಂಬ ಫ್ರೀಯಾಗಿ ಕೊಟ್ಕೊಂಡು ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಫ್ರೀ ಕೊಡ್ತಾ ಇದ್ದಾರೆ ಇವ್ರು? ಯಾರಿಗೆ ಫ್ರೀ ಕೊಡ್ತಾ ಇದ್ದಾರೆ? ಅಲ್ಲೆಲ್ಲ ಫ್ರೀ ಕೊಡೋದು, ಇಲ್ಲಿ ನಮ್ಮ ಹತ್ರ ಕಿತ್ಕೊಳ್ಳೋದು. ನೋಡಿ, ಇವಾಗ 3 ರೂಪಾಯಿ ಜಾಸ್ತಿ ಅಂದರೆ ಸುಮ್ಮನೆ ಆಗತ್ತಾ? ಎಲ್ಲ ಈ ನಮ್ಮಂಥವ್ರಿಗೆ ಆತ ಎಲ್ಲ ಅಷ್ಟೇ, ಏನು ಮಾಡೋಕ್ಕಲ್ಲ, ಹಣೆ ಬರ, ಪೆಟ್ರೋಲ್ ಹಾಕ್ಸ್ಲೇಬೇಕು. ಅದೇ ಆ ಗ್ಯಾರಂಟಿ ಅಲ್ಲಿ ಫ್ರೀ ಕೊಡು, ಇಲ್ಲಿ ಕಿತ್ಕೋ, ಇನ್ನೇನು ಮಾಡ್ತಾ ಇದ್ದಾರೆ ಅವರು? ಅವ್ರು ಮಾಡ್ತಾ ಇರೋದು ಅದೇ ಕೆಲಸನೇ. ಒಂದು ಕಡೆ ಫ್ರೀಯಾಗಿ ಕೊಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋದು. ಅಲ್ಲ, 3 ರೂಪಾಯಿ ಅಂದರೆ ಏನು ಸುಮ್ಮನೆ ಆಗತ್ತಾ ಸರ್? ರೂಪಾಯಿಗಟ್ಟಲೆ ಆಗ್ತಾ ಇದೆ, ಎಲ್ಲ ಜಾಸ್ತಿ ಆಗಿದೆ, ಯಾವುದು ಕಡಿಮೆ ಇದೆ? ಅಲ್ಲಿ ಫ್ರೀ ಕೊಡು, ಇಲ್ಲಿ ಕಿತ್ಕೋ. ಒಬ್ರಿಗೆ ಫ್ರೀ ಕೊಡೋದು ಅದೇ, ಹೆಂಗಸ್ರಿಗೆ ಫ್ರೀ ಕೊಡೋದು, ಗಂಡಸ್ರ ಹತ್ರ ಕಿತ್ಕೊಳ್ಳೋದು. ಸಮಸ್ಯೆ ಆಗಿದೆಯಾ? ಎಲ್ಲ ಆಗ್ತಾ ಇದೆ. ಏನು ಮಾಡ್ತೀರಾ? ವಿಧಿ ಇಲ್ಲ, ಮಾಡಲೇಬೇಕು. ಇವಾಗ ಅವರು 3 ರೂಪಾಯಿ ಅಂದರೂ ಜಾಸ್ತಿ ಹಾಕ್ಸ್ಲೇಬೇಕು, 10 ರೂಪಾಯಿ ಅಂದರೂ ಹಾಕ್ಸ್ಕೊಂಡೇ ಓಡಾಡಬೇಕು. ನಮಗೆ ವಿಧಿ ಇಲ್ವಲ್ಲ, ಇದು ನಮ್ಮ ಮನೆ ಬರ, ಏನು ಮಾಡ್ತೀರಾ? ಜಾಸ್ತಿ ಆಗಿದೆ, ಆದರೆ ಮಾಡಬಾರ್ದಾಗಿತ್ತು. ಸೆಂಟ್ರಲ್ನಲ್ಲಿ ಕಮ್ಮಿ ಮಾಡಿದ್ದಾರೆ, ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಅವಾಗ ಇಲೆಕ್ಷನ್ಗಿಂತ ಮೊದಲು ಮಾಡಿದ್ದಾರೆ. ಹೌದು, ಅಲ್ಲಿ ಕಮ್ಮಿ ಮಾಡಿದ್ದಾರೆ, ಇಲ್ಲಿ ತಿರ್ಗಾ ಜಾಸ್ತಿ ಮಾಡಿದ್ದಾರೆ. ಆಕ್ಚುಲಿ ಕಮ್ಮಿ ಮಾಡಬೇಕಿತ್ತು, ಮಾಡಬಾರ್ದಾಗಿತ್ತು. ಇವರೇ ಪ್ರೊಟೆಸ್ಟ್ ಮಾಡ್ತಾರೆ, ಸೆಂಚುರಿ ಆಯ್ತು ಅಂತ. ಈ ಗೌರ್ಮೆಂಟ್ ಪ್ರೊಟೆಸ್ಟ್ ಮಾಡಿತ್ತು. ಹೌದು ಹೌದು, ಅಧಿಕಾರಕ್ಕೆ ಬಂದಾಗ ಯಾಕೆ ಮಾಡ್ತಾರೆ? ಜನಸಮಯ ಯಾಕೆ ಹೊರ ನೀಡ್ತಾರೆ ಅಂತ ಅದು ಯಾಕೆ ಮಾಡ್ತಾ ಇದಾರೋ ನಮಗೂ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಅವ್ರು ಹೇಳೋದು ಆಕ್ಚುಲಿ ಕಮ್ಮಿ ಮಾಡಬೇಕು, ಇವ್ರು ಜನಗಳಿಗೋಸ್ಕರ ಮಾಡ್ತಾರೆ. ಗ್ಯಾರಂಟಿ ಕೊಡ್ತಿದ್ದಾರೆ, ಗ್ಯಾರಂಟಿ ತುಂಬ ದುಡ್ಡು ಬೇಕಾಗುತ್ತೆ, ಅದು ಕೊಡಬಾರ್ದಾಗಿತ್ತು. ಆಕ್ಚುಲಾಗಿ ಅದು ಮಾಡಬಾರ್ದು. ಗ್ಯಾರಂಟಿ ಬೇಡ ಅಂತೀರಾ? ಬೇಕಾಗಿರಲಿಲ್ಲ ಗ್ಯಾರಂಟಿ. ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಇರುತ್ತೆ. ಹೆಲ್ಪ್ ಆಗ್ತಾ ಇಲ್ಲ. ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಹೋಗ್ತಾ ಇದೆ. ಈಗ ಕರೆಂಟ್ ಬಿಲ್ಲು ಇವೆಲ್ಲ, ನಮಗೆ ವಾಟರ್ ಬಿಲ್ಲು ಎಲ್ಲ ರೈಸ್ ಮಾಡಿದ್ದಾರೆ. ಹೌದು, ಅದು ಈ ಕಡೆ ಕೊಡ್ತಾರೆ, ಈ ಕಡೆ ತಗೊಂತಾರೆ ಅಂತ. ಹೌದು, ಒಂದು ಕಡೆ ಕೊಡ್ತಾ ಇದ್ದಾರೆ, ಒಂದು ಕಡೆ ಕಿತ್ಕೊತಾ ಇದ್ದಾರೆ ಅಷ್ಟೇ. ಏನು ಅಂದರೆ, ಈಗ ಮಂತ್ಲಿ ಎಕ್ಸ್ಪೆನ್ಸಸ್ಗೆ ನಮ್ಗೆ ಆ್ಯಡ್ ಆಗುತ್ತೆ. ಯಾಕಂದರೆ ದಿನಕ್ಕೆ 1 ಲೀಟ್ರ್ ಅಂದ್ರೂ ತಿಂಗಳಿಗೆ 30 ಲೀಟ್ರ್ ಹಾಕ್ಕೊಳ್ಳಿ, 90 ರೂಪಾಯಿ ಜಾಸ್ತಿ ಆಯಿತು ಹೆಚ್ಚು ಕಮ್ಮಿ. ವರ್ಷಕ್ಕೆ ಲೆಕ್ಕದಲ್ಲಿ 365 ದಿವಸ ಇದೆ, ಎಷ್ಟು ಜಾಸ್ತಿ ಆಗುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ಸಲ್ಲಿ. ತುಂಬಾ ಜಾಸ್ತಿ ಆಗುತ್ತೆ. ಇದು ನಾವು ಯಾರು ಮಾಡಿದ್ರು ಅನ್ನೋದಕ್ಕಿಂತ ಹೊರೆ ನಮ್ಮ ಮೇಲೆ ಬಿತ್ತು ಅಷ್ಟೇ. ಅಲ್ಲ, ಈಗ ಇದು ನೋಡಿ, ಟ್ರಾನ್ಸ್ಪೋರ್ಟೇಷನ್ ಅವರು ಜಾಸ್ತಿ ಮಾಡ್ತಾರೆ, ಆಟೋದವ್ರು ಜಾಸ್ತಿ ಮಾಡ್ತಾರೆ, ಊಬರ್ ಅವರು ಜಾಸ್ತಿ ಮಾಡ್ತಾರೆ. ಆಮೇಲೆ ಬಸ್ ಚಾರ್ಜು ಜಾಸ್ತಿ ಆಗುತ್ತೆ. ನಾವು ಜೆಂಟ್ಸ್ ಏನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡಲ್ಲ, ಈಗ ನಮ್ಮ ಬಸ್ ಫೇರು ಅಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ? ಯಾಕಂದ್ರೆ ಅವ್ರಿಗೆ ಡೀಸೆಲ್ 3 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಅವರಲ್ಲಿ ತೋರಿಸಬೇಕು. ಮತ್ತು ಈಗ ಲೇಡೀಸಿಗೆ ಫ್ರೀ ಇದೆ, ನಾವು ಟಿಕೆಟ್ ತೊಗೊಂಡು ಹೋಗ್ಬೇಕು, ನಮ್ಗೆ ಅಲ್ಲೂ ಜಾಸ್ತಿ. ಅವಾಗ ಡ್ರಿಂಕ್ಸ್ ಮೇಲೆ ಮಾಡ್ತಾರೆ, ಪದೇ ಮಾಡ್ತಿರ್ತಾರೆ, ಅದೆಲ್ಲ ಅಲ್ಲ. ಡ್ರಿಂಕ್ಸ್ ಈಸ್ ನಾಟ್ ಎ ನೆಸೆಸಿಟಿ. ಪೆಟ್ರೋಲ್ ಬಂದು ನೆಸೆಸಿಟಿ ಅಲ್ವಾ ಸರ್? ಡ್ರಿಂಕ್ಸ್ ನಿಮ್ಗೆ ಬೇಕಾದರೆ ಬೇಕು, ಇಲ್ಲ ಅಂದ್ರೆ ಇಲ್ಲ. ಇವೊಂದೇನು ಬೇಡ ಅಂತ ಹೇಳಿದ್ರೆ ಓಡಬೇಕಲ್ಲ, ನಾವೆಲ್ಲೋ ಹೆಂಗೆ ಓಡಾಡೋಣ? ಇದು ಒಂಥರ ಊಟ ಇದ್ದಂಗೆ, ಇದು ಮೀನ್ಸ್ ಲೈಕ್ ಲೈಫ್ ಲೈನ್. ನಮ್ಗೆ ಊಟ ಇಲ್ಲ, ನಾವು ಮುಂದಕ್ಕೆ ಹೋಗಲ್ಲ. ಇದು ಹಂಗೆ. ಕಷ್ಟ ಇದೆ ಇವಾಗ ಕಷ್ಟ ಇದೆ. ಮೊದಲೇ ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಏನು ಮಾಡಲಿ? ಇವಾಗ ಐಟಮ್ಗಳು ಜಾಸ್ತಿ ಆಗುತ್ತೆ, ರೇಟು ಫುಲ್ ಜಾಸ್ತಿ ಆಗುತ್ತೆ. ಆಮೇಲೆ ದಿನಸಿ ಜಾಸ್ತಿ ಆಗುತ್ತೆ. ನೋಡಿ, ಯಾವಾಗಿಂದ ಕಾಂಗ್ರೆಸ್ ಬಂದಿದ್ರ 40 ರೂಪಾಯಿ ಕೀಳ್ಗಡೆ ಯಾವುದು ಆಲೂಗಡ್ಡೆನೂ ಬಂದಿಲ್ಲ. ಇನ್ನು 3 ರೂಪಾಯಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗಿಬಿಟ್ಟು 50 ರೂಪಾಯಿ 60 ರೂಪಾಯಿ ಆ ಥರ ಬರಬೇಕು. ಆಗುತ್ತೆ 100%. ಪ್ರಾಬ್ಲಮ್ ಅಂತೀರಿ? ಎಲ್ಲಾರ್ಗೆ ಪ್ರಾಬ್ಲಮ್ ಇದೆ ಸರ್, ನಮಗೆ ಇಲ್ಲ, ಎಲ್ಲಾರ್ಗೆ ಪ್ರಾಬ್ಲಮ್ ಇರೋದು.